ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಧ್ಯಾಹ್ನದಿಂದಲೇ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡಿ. ಈ ವಿಡಿಯೋದಲ್ಲಿ ನಾನು ನನ್ನ ಹತ್ರ ಇರುವ ಜ್ಯುವೆಲರಿ ಕಲೆಕ್ಷನ್ಗಳನ್ನ ತೋರಿಸ್ತಿದ್ದೀನಿ. ನಿಮಗೂ ಕೂಡ ಈ ಜ್ಯುವೆಲರಿ ಕಲೆಕ್ಷನ್ಗಳನ್ನ ನೋಡುವ ಇಂಟ್ರೆಸ್ಟ್ ಇದ್ದರೆ ನೋಡಿ, ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರಿಗೆ ತಾನೇ ಜ್ಯುವೆಲರಿ ಅಂದರೆ ಇಷ್ಟ ಇಲ್ಲ ಹೇಳಿ. ಎಲ್ಲ ಹೆಣ್ಮಕ್ಳಿಗೂ ಕೂಡ ಒಳ್ಳೊಳ್ಳೆ ಕಲೆಕ್ಷನ್ಗಳನ್ನ ಮಾಡಿಸ್ಕೋಬೇಕು, ಒಳ್ಳೊಳ್ಳೆ ಜ್ಯುವೆಲರಿ ಸೆಟ್ಗಳನ್ನ ತಗೋಬೇಕು ಅನ್ನೋದೇ ಹೆಣ್ಮಕ್ಳ ಆಸೆ ಆಗಿರುತ್ತೆ. ಆ ಆಸೆಯಂತೆ ನಾನು ಕೂಡ ಒಂದಿಷ್ಟು ಜ್ಯುವೆಲರಿ ಕಲೆಕ್ಷನ್ಗಳನ್ನ ಇಟ್ಕೊಂಡಿದ್ದೀನಿ. ಕಡಿಮೆ ಬಜೆಟಲ್ಲಿ, ಕಡಿಮೆ ಅಮೌಂಟಲ್ಲಿ ಯಾವ್ಯಾವ ರೀತಿ ಜ್ಯುವೆಲರಿ ಕಲೆಕ್ಷನ್ ಸಿಗುತ್ತೆ ಅಂತ ನೋಡಿ. ಇವಾಗಂತೂ ಗೋಲ್ಡ್ ರೇಟ್ ಕೇಳಿದ್ರೇ ತುಂಬ ಶಾಕ್ ಆಗುತ್ತೆ. 1 ಗ್ರಾಮ್ಗೆ 10,000 ಆಗೋಗಿದೆ. 1 ಗ್ರಾಮ್ ತಗೋಬೇಕು ಅಂದ್ರೇ 10,000 ಕೊಡಬೇಕು. ಇನ್ನು 5 ಗ್ರಾಮ್ 10 ಗ್ರಾಮ್ ತಗೋಬೇಕು ಅಂದ್ರೇ 1,00,000 ಅಂತೂ ಇರಲೇಬೇಕಾಗುತ್ತೆ. ಇವಾಗ ಗೋಲ್ಡ್ ರೇಟ್ ಅಂತೂ ಕಡಿಮೆ ಆಗೋದಿಲ್ಲ. ಹಾಗೆಯೇ ಹೆಣ್ಮಕ್ಳ ಜ್ಯುವೆಲರಿ ಆಸೆ ಕೂಡ ಅಷ್ಟೇ ಕಡಿಮೆನೂ ಆಗೋದಿಲ್ಲ. ಯಾವ್ದು ನೋಡಿದ್ರೂ ತಗೋಬೇಕು ಅನ್ನೋ ಆಸೆ ಮಾತ್ರ ಹೆಚ್ಚಾಗ್ತಾ ಹೋಗುತ್ತೆ ಹೊರತು ಕಡಿಮೆ ಯಾವತ್ತೂ ಕೂಡ ಆಗೋದಿಲ್ಲ. ಅದಕ್ಕೇ ನಾನು ಇಲ್ಲಿ ಸ್ವಲ್ಪ ಕಡಿಮೆ ಬಜೆಟಲ್ಲಿ 2 ಗ್ರಾಮಿಂದ 5 ಗ್ರಾಮ್ ಹಾಗೆ 20 ಗ್ರಾಮ್ವರೆಗೂ ಸ್ವಲ್ಪ ಜ್ಯುವೆಲರಿಗಳನ್ನ ಇಟ್ಕೊಂಡಿದ್ದೀನಿ. ನಿಮಗೇನಾದರೂ ಈ ರೀತಿ ಜ್ಯುವೆಲರಿ ಕಲೆಕ್ಷನ್ ಬೇಕು ಅಂದರೆ ಕಡಿಮೆ ಗ್ರಾಮ್ಸಲ್ಲೇ ಮಾಡಿಸ್ಕೋಬೋದು ನೋಡಿ. ಈ ನೆಕ್ಲೆಸ್ ಬಂದು 20 ಗ್ರಾಮ್ ಇದೆ. ಇದನ್ನು ಮಾವಿನಕಾಯಿ ಡಿಸೈನು ಮತ್ತು ಲಕ್ಷ್ಮಿ ಡಿಸೈನ್ನ ಹಾಕ್ಸಿ ಈ ರೀತಿ ಗೆಜ್ಜೆಗಳನ್ನ ಹಾಕ್ಸಿ ಮಾಡಿಸ್ಕೊಂಡಿರೋದು. ಇದು ಹೋದ ವರ್ಷ ಮಾಡಿಸ್ಕೊಳ್ಳುವಾಗಲೇ 1,20,000 ಆಗಿತ್ತು. ಆದರೆ ಇವಾಗಂತೂ 1,50,000 ಲಕ್ಷ ಮೇಲೇ ಆಗುತ್ತೆ. ಈ ಗ್ರೀನ್ ಸರ ಬಂದು ಬರೀ 2 ಗ್ರಾಮ್ ಇದೆ. ಇದನ್ನು 2 ಗ್ರಾಮ್ ಗುಂಡು ತಗೊಂಡು ಈ ರೀತಿಯಾಗಿ ಸರಾನ ಮಾಡಿಸ್ಕೊಂಡಿರೋದು. ಇದು ಡ್ರೆಸ್ಗಳಿಗೆ, ಸ್ಯಾರಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೆಕ್ ಹಾಕ್ಕೊಳ್ಳೋಕೆ ಮಾತ್ರ ತುಂಬಾ ಚೆನ್ನಾಗಿದೆ. ಈ ಗೋಲ್ಡ್ ಬೀಡ್ಸ್ ಅಂತೂ 1 ಗ್ರಾಮ್ಗೆ 10 ಪೀಸಸ್ ಬರುತ್ತೆ. ಹಾಗೆಯೇ 2 ಗ್ರಾಮ್ಗೆ 20 ಪೀಸ್ ಬಂದಿತ್ತು. ಅದರಿಂದ ಈ ರೀತಿಯಾದ ಗ್ರೀನ್ ಬೀಡ್ಸ್ಗಳನ್ನ ಹಾಕಿ ಚಿನ್ನದ ಗುಂಡನ್ನ ಹಾಕಿಸಿ ಈ ರೀತಿ ಸರಾನ ಮಾಡಿಸ್ಕೊಂಡಿದ್ದೀನಿ. ಈ ರಿಂಗ್ ಬಂದ್ಬಿಟ್ಟು 3 ಗ್ರಾಮ್ ಇದೆ. ಇದು ನನ್ನ ಮದುವೆಗೆ ಗಿಫ್ಟ್ ಬಂದಿರೋದು. ಈ ರಿಂಗ್ ಕೂಡ ಅಷ್ಟೇ, ಇದು ಕೂಡ 3 ಗ್ರಾಮ್ಸ್ ಇದೆ. ಇದು ಪಿಂಕ್ದು ಸ್ಟೋನ್ ಹಾಕ್ಸಿ ಈ ರೀತಿ ಮಾಡಿಸಿರೋದು. ಹಾಗೆಯೇ ಈ ಮಾಟಿ ಬಂದ್ಬಿಟ್ಟು 5 ಗ್ರಾಮ್ಸ್ ಇದೆ. ಒಂದೆಳೆ ಮಾತ್ರ ಇರೋದು ಇದು. ಈ ರೀತಿ ಗೆಜ್ಜೆಗಳನ್ನ ಹಾಕ್ಸಿ ಮಾಡಿಸಿರೋದು. ನಂತರ ಈ ನೆಕ್ಲೆಸ್ಗೆ ಅಂತಲೇ ಅದಕ್ಕೆ ಸೂಟಬಲ್ ಆಗೋ ರೀತಿ ಈ ರೀತಿ ಜುಮ್ಕಾನ ತಗೊಂಡಿರೋದು. ಇದು ಬಂದು ಎಲೆ ಡಿಸೈನಲ್ಲಿ ಮಾಡಿಸ್ಕೊಂಡಿರೋದು. ಇದು 10 ಗ್ರಾಮ್ಸ್ ಇದೆ ಅಷ್ಟೇ. ಇದಕ್ಕೆ ನೆಕ್ಲೆಸ್ ಯಾವ ರೀತಿ ಗೆಜ್ಜೆ ಹಾಕ್ಸಿ ಮಾಡಿಸಿದ್ವಿ ಆ ರೀತಿಯೇ ಜುಮ್ಕಿಗೆ ಗೆಜ್ಜೆಗಳನ್ನ ಹಾಕ್ಸಿ ಎಲೆ ಡಿಸೈನಲ್ಲಿ ಇಟ್ಕೊಂಡಿದ್ದೀನಿ. ಇವಾಗಂತೂ ಇದೇನೇ ಟ್ರೆಂಡಿಂಗಲ್ಲಿತ್ತು, ಅದರಿಂದ ಈ ರೀತಿ ಜುಮ್ಕಾನ ಮಾಡಿಸ್ಕೊಂಡಿರೋದು. ನಂತರ ಸ್ಯಾರಿಗಳಿಗೆ ವೇರ್ ಮಾಡೋಕ್ಕೆ ಲಾಂಗ್ ಸರ ಮಾಡಿಸ್ಕೊಂಡಿಲ್ಲ ಅಂದರೂ ಈ ರೀತಿ ಸರಗಳನ್ನ
ಕಡಿಮೆ ಬಜೆಟಲ್ಲಿ ಮಾಡಿಸ್ಕೊಂಡ್ರೆ ತುಂಬ ಲುಕ್ಕಾಗಿ ಹಾಗೆ ಗ್ರ್ಯಾಂಡಾಗಿ ಕೂಡ ಕಾಣಿಸುತ್ತೆ. ಇದು ಬಂದು ಲಾಂಗ್ ಸರ ಮಾಡಿಸ್ಕೊಂಡಿರೋದು, ಬರೀ 5 ಗ್ರಾಮ್ ಇದೆ. ಇವೆರಡು ಬಾತುಕೋಳಿ ಡಿಸೈನ್ ಮಾತ್ರ 3 ಗ್ರಾಮ್ ಮತ್ತು ಕೆಳಗಡೆ 2 ಬೀಡ್ಸ್ಗಳನ್ನ ಹಾಕ್ಸಿದ್ದೀನಿ, ಅದೆರಡು ಕೂಡ 1 ಗ್ರಾಮ್ ಇದೆ. ಇದು ಟೋಟಲ್ ಸೇರಿ 5 ಗ್ರಾಮ್ ಮಾಡಿಸ್ಕೊಂಡಿರೋದು. ಇವಾಗಲಂತೂ ಈ ರೀತಿ ಸರಗಳು ತುಂಬಾ ಟ್ರೆಂಡಿಂಗ್ಲಿದೆ ಅಂತಲೇ ಹೇಳ್ಬೋದು. ಎಲ್ಲರೂ ಕೂಡ ಒಂದೊಂದು ರೀತಿ ಡಿಸೈನಲ್ಲಿ ಈ ರೀತಿ ಸರಗಳನ್ನ ಕಲರ್ ಬೀಡ್ಸ್ಗಳನ್ನ ಹಾಕ್ಸಿ ಮಾಡಿಸ್ಕೊಂಡಿದ್ದಾರೆ. ನಿಮಗೆ ಶಾರ್ಟ್ ಕೂಡ ಬೇಕು ಅಂದ್ರೂ ಮಾಡಿಸ್ಕೋಬೋದು, ಇಲ್ಲ ಈ ರೀತಿ ಲಾಂಗ್ ಆಗಬೇಕಂದ್ರೂ ಕೂಡ ಮಾಡಿಸ್ಕೋಬೋದು. ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ಮಾಡಿಸ್ಕೊಳ್ಳಿ. ಇದು ಬಂದು ಮುತ್ತಿನ ಸರ. ಇದು ಈ ರೀತಿ ಡಿಸೈನಲ್ಲಿ ಮಾಡಿಸ್ಕೊಂಡಿರೋದು. ಈ ಡಿಸೈನ್ನ ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೋಡಿ ಇದೇ ರೀತಿ ಡಿಸೈನ್ ಬೇಕು ಅಂತ ಮಾಡಿಸ್ಕೊಂಡಿರೋದು. ಇದು ಬಂದು 22 ಗ್ರಾಮ್ ಇದೆ. ಇದರಲ್ಲಿ ಈ ರೀತಿ ಬೀಡ್ಸ್ಗಳು 9 ಮತ್ತು ಬಾತುಕೋಳಿ ಡಿಸೈನ್ 6 ಬಂದಿದೆ ಮೇಲ್ಗಡೆ. ಈ ಸರ ಅಂತೂ ತುಂಬಾ ವೆಯ್ಟ್ ಇದೆ, ಅದರಿಂದ ನಾನು ದಾರಾನ ಹಾಕಿಸ್ಕೊಂಡಿದ್ದೀನಿ. ಇದು ಬಂದು ನನ್ನ ಮಾಂಗಲ್ಯದ ಸರ ಆಗಿರುತ್ತೆ. ಇದನ್ನು 2 ಎಳೆ ಮಾಡಿಸ್ಕೊಂಡು ಈ ರೀತಿಯಾಗಿ ಚಿಕ್ಕದು ಕರಿಮಣಿನ ಹಾಕ್ಸಿ ಮಾಡಿಸ್ಕೊಂಡಿದ್ದೀನಿ. ಇದಂತೂ 50 ಗ್ರಾಮ್ಸ್ಗೆ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇಷ್ಟು ಕೂಡ ನನ್ನ ಸ್ಮಾಲ್ ಜ್ಯುವೆಲರಿ ಕಲೆಕ್ಷನ್ಗಳಾಗಿರುತ್ತೆ. ನಿಮಗೂ ಕೂಡ ಈ ಜ್ಯುವೆಲರಿ ಕಲೆಕ್ಷನ್ಗಳು ಇಷ್ಟ ಆಗಿದೆ ಅಂದ್ಕೋತೀನಿ. ಇನ್ನೂ ಸ್ವಲ್ಪ ಜ್ಯುವೆಲರಿ ಕಲೆಕ್ಷನ್ಗಳಿವೆ, ಅದನ್ನು ಬ್ಯಾಂಕಲ್ಲಿ ರೆಸ್ಟ್ ತಗೊಳ್ಳೋಕ್ಕೆ ಅಂತಲೇ ಇಟ್ಟಿದ್ದೀವಿ. ಬಂದಮೇಲೆ ಅದನ್ನು ಕೂಡ ವಿಡಿಯೋ ಮಾಡಿ ತೋರಿಸ್ತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.